ಇವ್ರ ಕೈಲಿ ಜಾಗ ಕೊಡಕ್ ಆಗ್ಲಿಲ್ವಾ? ಪಾರ್ಕ್ ಮುಂದೆ ಕೂತ್ಕೊತೀವಿ, ಎಲ್ಲಾರ್ಗು ಒಂಚೂರು ವಿಷ ಕೊಟ್ಬಿಡ್ಲಿಲ್ಲ, ನಾವೇ ನೇಣಾಕ ಸೊತ್ತೈತೀವಿ ತಿಂದವ್ರ ಹೆಸರು ಬಂದ್ಬಿಟ್ಟು. ನಮ್ ಕೈಲಿ ಸಾಕಾಗೋದೆ, ನಮಗ್ ಕಷ್ಟ ಅದೇ, ನಮ್ಗ್ ಗಾಡಿ ತಳ್ಳಕ್ ಆಗಲ್ಲ. ನಮಗ್ ನ್ಯಾಯ ಬೇಕು, ನ್ಯಾಯ ಕೊಡ್ಸೋರಾಗಿದ್ರೆ ಬರ್ರಿ ಇಲ್ಲಿಗೆ, ಇಲ್ಲ ಯಾರು ಬರ್ಬೇಡಿ. ನಾವ್ ಅನ್ಭವಿಸಿರೋ ಕಷ್ಟ ನೋವು ಆಗಲ್ವಾ ನಿಮ್ ಕೈಲಿ? ನಾವು ನೇಣಾಕ ಸೊತ್ತೈತೀವಿ, ನಿಮ್ ಹೆಸರುಗಳು ಬರ್ದಿಕ್ಬಿಟ್ಟು ಇಲ್ವಾ? ನಮ್ಗ್ ಜಾಗ ಕೊಡಿ, ನಮ್ಗೆ ಅನ್ಯಾಯ ಆಗದೆ, ನಮಗ್ ನ್ಯಾಯ ಬೇಕು. ನಾವು ನ್ಯಾಯಕ್ಕಾಗಿ ಬಂದಿರೋದು, ಅನ್ಯಾಯಕ್ಕೆ ನಾವು ನ್ಯಾಯ ಕೇಳಕ್ ಗೊತ್ತಲ್ಲ. ನ್ಯಾಯಕ್ಕೆ ನ್ಯಾಯ ಕೊಡ್ಸೋರಾಗಿದ್ರೆ ಇಲ್ಲಿಗೆ ಎಂಟ್ರಿ ಕೊಡಿ, ಇಲ್ಲ ಯಾರು ಬರಬೇಡಿ. ನಮ್ಗೆ ಅನ್ಯಾಯ ಆಗೋದೆ 1 ತಿಂಗಳಿಂದ, ಅರ್ಥ ಆಯ್ತಾ? ನಾವು ಗಾಡಿ ತಳ್ಳಕ್ಕಾಗಲ್ಲ, ನಾವು ಅಲ್ಲೇ ಹಾಕ್ತೀವಿ, ಇಲ್ಲ ಅಂದ್ರೆ ನಾವು ಸೀಮೆಣ್ಣವಿಗೆ ಸೊತ್ತೋಯ್ತೀವಿ ಅಷ್ಟೇ. ಅವ್ರ ಹೆಸರು ಬರ್ದಿಬಿಟ್ಟು ಸೀಮೆಣ್ಣವಿಗೆ ಸೊತ್ತೋಯ್ತೀವಿ. ನಮ್ಗೆ ಜಾಗ ಬೇಕು, ನಾವು ಅಲ್ಲಿ ಬಿಟ್ರೆ ನಾವೆಲ್ಲೂ ಹೋಗಲ್ಲ. ಬದುಕಿದ್ರು ಫುಟ್ಪಾತ್ ಮೇಲೆ, ಸತ್ರು ಫುಟ್ಪಾತ್ ಮೇಲೆ. ನಮ್ಮಿಂದ ಪಾದಚಾರಿಗಳು ಸೊತ್ತಾಗವ್ರೆ ಅಂತಂದ್ರಲ್ಲ, ಅವ್ರು ತಿಟ್ಕೊಡಿ. ಎಷ್ಟು ಜನ ಸೊತ್ತಾಗವ್ರೆ ಕೊಡ್ರಿ ನಮ್ಗೆ. ಇವತ್ತು ನನಗೆ ಅನ್ಯಾಯ ಆಗೋದು. ಇವತ್ತು ನನ್ಗೆ ಹೊಟ್ಟೆಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ, ನಾನು ಬದುಕಿದ್ರು ಅಲ್ಲೇ, ಸತ್ರನೂ ಅಲ್ಲೇ. ಯಾರು ಬರ್ತಾರೋ ಬರ್ಲಿ, ಇಲ್ಲ ಅಂತವ್ರು ಬರೋದಾಗಿದ್ರೆ ಬರ್ಬೇಕು. ಇವತ್ತಿಲ್ಲಿ ಯಾರು ರಾಜಕಾರಣಿಗಳು ಏನಿಲ್ಲ, ನಂದು ಓಟ್ ಬೇಕು, ನಂದು ಓಟ್ ಬೇಕು, ಎಲ್ಲ ಬೇಕು. ಮತ್ತೆ ಇನ್ನೇನಕ್ಕೆ ಸರ್ಕಾರ? ಕಾಂಗ್ರೆಸ್ ಅಷ್ಟು ಫ್ರಾಡ್ ಸರ್ಕಾರ ಇನ್ಯಾವುದೂ ಇಲ್ಲ. ನಾನು ಐಡೆಂಟಿ ಕಾರ್ಡ್ ಕೊಡ್ಬೇಕಾಯ್ತು, GBI ಏನಂಗೆ ಮಾಡಬೇಕಾಗಿತ್ತು, GBI ಏನಂಗೆ ಮಾಡಬೇಕಾಗಿತ್ತು. ಇವರು ಫ್ರಾಡು, ಇವರಂತ ಫ್ರಾಡ್ ಇನ್ಯಾವುದಿಲ್ಲ. ಏನು ಕೊಡ್ಬೇಕಾಯ್ತಿದ್ದ? ಇದು ಒಂದು ಐಡೆಂಟಿ ಕಾರ್ಡ್. ನಿಮ್ ಸರ್ಕಾರ ಬೇಕಾ? ಲೋನ್ಗಳು ಯಾಕೆ ಕೊಡ್ಬೇಕು? ಅದ್ರ ಗೊತ್ತಾರೆ ಲೋನ್ಗಳಲ್ಲ, ಎಲ್ಲಿಂದ ಕಟ್ಟೋದು ಲೋನ್ಗಳನ್ನ? ದೊಡ್ಡದಾಗೆ ಮಾಡೋದಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಸುಂದರೀಕರಣ, ನಿನ್ನ ಮನೆ ಸುಂದರೀಕರಣ ಮಾಡ್ಕೋ, ಫುಟ್ಪಾತ್ ಮೇಲೆ ಇರೋರು ಸುಂದರೀಕರಣ ಮಾಡಬೇಡ. ನೀನು ಹೊಟ್ಟೆ ಮೇಲೆ ಹೊಡೆದಿದ್ದೀವ, ನೀನು ಫುಟ್ಪಾತ್ ಮೇಲೆ ಬಂದು ತಗತ್ಯ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹಿಡ್ಕೊ ಹೊಡೆದಿದ್ದಾರೆ ಎಲ್ಲಾರ್ಗು, ನಮ್ ಕಾಲಾಗಲ್ಲ. ಇಲ್ಲಿ ನೋಡಿ, ನೋಡ್ತೀರಲ್ಲ, ಎಲ್ಲಿ ತಳ್ಕೊಂಡು ಹೋಗೋದು? ಇದು ಯಾರು ಕೊಡ್ತಾರೆ ನ್ಯಾಯ ನನಗೆ? ನಾನು ಯಾರಾದ್ರೂ ಹೋಗಿ ನ್ಯಾಯ ಕೇಳೋದು? ನಾನು 20 ವರ್ಷದಿಂದ ನಾನು ಬಿಟ್ರೆ ಏನೋ ಓಕೆ ಬಿಡ್ತಾರೆ. ಈಗ ಸೈಡಲ್ಲಿ ಹಾಕೊಂಬಾರ ಬಂದ್ರು ಬಿಡಲ್ಲ. ಎಲ್ಲಿ ಬಿಟ್ಟಾರೋ, ಎಲ್ಲಿ ಕೊಡ್ತಾರೆ ಜಾಗವ? ಮನೆ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ಜಗಳ ಆಡ್ತಾರೆ ಅವರು. ನಾವು ಓಡಾಡೋದು ಬೇಡವ, ನಾವು ಹೋಗೋದು ಬೇಡವ ಅಂತ. ಆ ಕಡೆ ಒಂದು ಕಾರು, ಈ ಕಡೆ ಒಂದು ಕಾರು ನಿಂತ್ಕೊಂಡ್ರೆ ಮಧ್ಯೆ ಹೋಗೋಕೆ ಇನ್ನೊಂದು ದಾರಿ ಇರಲ್ಲ. ಎಲ್ಲಿ ಹೋಯ್ತದೆ ಜಾಗ? ಎಲ್ಲಿ ಸಿಗ್ತದೆ ಹೇಳಿ? ಮೇಡಮಲ್ಲೇ ನಾವು ಬಂದಿದ್ದು 2000 ಇಸ್ವಿಲಿ ವ್ಯಾಪಾರಕ್ಕೆ ಬಂದಿದ್ದು. 25 ವರ್ಷ ಆಯ್ತು ವ್ಯಾಪಾರ ಮಾಡಿ. ಅವಾಗೆಲ್ಲ ಸಿಂಗಲ್ ಮನೆ ಇದ್ದು ಸೈಕಲಲ್ಲಿ ಓಡಾಡ್ಕೊ ಹೋಯ್ತಿದ್ದೋ. ಆಮೇಲೆ ಗಾಡಿ ತಳ್ಕೊಂಡು ಓಡಾಡಕ್ಕೆ ಆಗಲ್ತಿ. ಇವಾಗ 8% ನಾವು ಎಲ್ಲೋದ್ರೂ ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ತಳ್ಳಕ್ಕೆ ಅಷ್ಟು ದೂರ ತಳ್ಳಿದ್ರೆ ಉಪ್ಸೋದು ಕತ್ತದೆ. ಜೀವ ಒಂಥರ ಹೇಗೆ ಉಪ್ಸ ಬರ್ತದೆ. ಅವಾಗ ಏನು ಮಾಡ್ಬೇಕು ನಾವು? ಎಲ್ಲ ನಿಂತ ಜಾಗ ಮಾಡಬೇಕು, ವ್ಯಾಪಾರ ಮಾಡಬೇಕು, ನಮಗೂ ದಾರಿ ಜೀವನ ಬೇಕು. ಏನು ಮಾಡೋದು ನಾವು? ಈಗ ಇರೋಕೆ ಪಾರ್ಕಿಂಗು ಅವ್ರಿಗೆ ಬೇಕು, ಫುಟ್ಪಾತು ಅವ್ರಿಗೆ ಬೇಕು, ಪಾರ್ಕು ಅವ್ರಿಗೆ ಬೇಕು, ಇಲ್ಲಿ ಮನೆ ಬಾಗ್ಲಲ್ಲೂ ಸೌಲಭ್ಯನೂ ಅವ್ರಿಗೆ ಬೇಕು. ಅಲ್ಲೋಗಿ ಉದ್ದಕ್ಕೂ ವಿಡಿಯೋ ಮಾಡಿ ತೆಗಿರಿ. ಎಷ್ಟು ಜಾಗ ಹಿಡಿದವ್ರೆ, ಎಷ್ಟು ಜಾಗ ಫುಟ್ಪಾತ್ ಜಾಗ ಬಿಟ್ಟವ್ರೆ ಅಂತ. ಅವೆಲ್ಲ ಫುಟ್ಪಾತ್ ಅಲ್ವಾ? ಅವ್ರು ಮಾತ್ರ ಇರೋರು ಮಾತ್ರ ಎಲ್ಲ ಅನುಕೂಲ ಮಾಡಿಕೊಟ್ಬಿಟ್ಟು ಬಡವ್ರು ಎಲ್ಲ ಹೋಗೋದು? ಬಡವ್ರು ಎಲ್ಲ ಹೋದರು? ಅಲ್ಲ, ಮನೆಗಿರೋ ಕಾರುಗಳನ್ನ ತಗೊಂಡು ರೋಡಲ್ಲಿ ನಿಲ್ಲಿಸ್ತಾರೆ ನೋಡಿ. ಇವತ್ತು ನಾನು ವ್ಯಾಪಾರ ಆಗ್ತೀನಿ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡು ಇಲ್ಲಿ ಹಾಕಿದ್ದಾರೆ. ಅಲ್ಲ, ಇವತ್ತು ನಾನು ವ್ಯಾಪಾರ ಆಗ್ತೀನಿ ಅಂತ ಕಾರ್ ತಗೊಂಡು ಇಲ್ಲಿ ನಿಲ್ಸಾರೆ. ಪಬ್ಲಿಕ್ ಅವ್ರು ಬರ್ತಾರೆ. ನಾನು ಎಲ್ಲಾ ಕಡೆ ಸುತ್ತಾಡಿದೀನಿ, ನಾನು ಎಲ್ಲಾ ಕಡೆ ನೋಡಿದೀನಿ, ನನಗೆ ಕಾನೂನು ಎಲ್ಲ ಗೊತ್ತು ಅಂತ ಆ ಕಡೆಯಿಂದ ಈ ಕಡೆ ಕಳ್ಸಿದ್ರು ಮೇಡಮ್. ಈ ಕಡೆಯಿಂದ ಏನ್ ಹೇಳ್ತಾ ಇದಾರೆ, ನಮ್ಗೆ ಇದು BBMP ಆರ್ಡರ್ ಬಂದಿದೆ, ನೀವು ತೆಗಿಬೇಕು ಅಂತ. ಈಗ ಕಾರ್ ತಂದು ರಾತ್ರಿ ಎಲ್ಲ ನಿಲ್ಸಿರ್ತಾರೆ ಮೇಡಮ್. 3 ದಿನ 4 ದಿನ ಆದ್ರೂ ಕಾರ್ ಪಾರ್ಕಿಂಗ್ ಆಗಿರುತ್ತೆ, ತೆಗ್ದಿರಲ್ಲ. ಈಗ ನಾವು 3-4 ಜನ ಮಾತ್ರ ವ್ಯಾಪಾರ ಎತ್ರಿ ಅಂತ ತುಂಬಾ ಹಿಂಸೆ. ಕರಿಯಪ್ಪ ಪಾರ್ಕ್ ಹತ್ರ ಅಂತೂ ಪಬ್ಲಿಕ್ ಅವರಿಂದ ಹಿಡಿದು ಎಲ್ಲರಿಂದ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಗೆ. ನಾವಿಲ್ಲಿ ಒಂದು 17 ಜನ ಇದೀವಿ. ಈ ಪಾರ್ಕ್ ಇದ್ರಲ್ಲಿ 17 ಜನ ಇದೀವಿ. ಇಲ್ಲಿಂದ ಟೋಟಲ್